ಲೇ, ಈಗೇನು ಮಾತಾಡ್ತಿರೇನಿಲ್ಲ, ಕೈಗೆ ಸಿಕ್ಕಿದ್ದು ತಗೊಂಡು ಒಗದು ಬಿಡ್ತೀನಿ ನೋಡ. ಮತ್ತೆ ನಾನು ಮಾತಾಡ್ರಲಿ, ನಿಮ್ಮ ಜೊತೆ ನಾನು ಮಾತಾಡಕುಂತಿದ್ದು. ಏನ್ರಿ ಆಗೈತ್ರಿ ಅತ್ಯಾರ ನಿಮಗೆ? ಎದಕ್ಕೆ ಹಿಂಗೆ ನಮ್ಮ ಮುಂದೆ ಬಂದು ಒಂದೇ ಸಮಯ ಒದ್ರಾ ಕುಂತು ಬಿಟ್ಟಿರಲ್ಲ, ಏನಾಗೈತಿ? ನಾನು ಆಗಲಿಂದ ಇಲ್ಲಿ ನಾಯಿ ಒದರ್ದಂಗೆ ಒದ್ರಾ ಕುಂತೀನಿ. ಏನು ಕೇಳಿಸೇ ಇಲ್ಲ ನನ್ನಂಗೆ. ನಿಮ್ಮ ಪಾಡಿಗೆ ನೀವು ಕುತ್ಕೊಂಡಿರಲ್ಲ, ಎಷ್ಟು ಸೊಕ್ಕಿರ್ಬೇಡ ನಿಮಗೆ. ನಿಮ್ಮ ಜಾತಿ ಯಾವುದಂತ ನಿಮ್ಗೆ ಈಗ ಗೊತ್ತಾಗ್ತಿಲ್ಲ. ಏನೋ ಏನೋ ಬುಗಳ ಕೂತಿದೆಯಲ್ಲ, ಒಳಗಡೆ ಏನೋ ಗುನುಗುನು ಅನ್ನ ಕುಂತಿದ್ದಿ. ಏನೋ ಇದ್ರೆ ಜೋರಾಗಿ ಮಾತಾಡಿಲ್ಲ ನನ್ನ ಮುಂದೆ. ಅಲ್ಲೇ ಒಳಗಡೆ ಗುನುಗುನು ಮಾಡಕ್ಕೆ ಹೋಗ್ಬೇಡ ನೀನು. ಅತ್ಯಾರ, ಈಗ ನಿಮ್ಗೆ ಏನು ಬೇಕಂತ ಹಿಂಗೆ ಒದರಾಡಕ್ಕೆ ಕುಂತೀರಿ ಒಂದೇ ಸಮಯ ಬಂದು? ನಮ್ಮ ಪಾಡಿಗೆ ನಾವೇನೋ ಕೆಲಸ ಮಾಡ್ಕೊಂಡು ಕುಂತೀವಿಲ್ರಿ. ಏಯ್, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಕುತ್ಕೋನಕ ಇದೆ ನಿಮ್ಮ ಅಪ್ಪನ ಮನೆ ಅಲ್ಲ, ನನ್ನ ಮನೆ ಐತಿದ, ನನ್ನ ಮನೆ. ಇಲ್ಲಿ ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ನಡಿಬೇಕು. ಇಲ್ಲದ್ದರ ಹೊಸಾದ್ ಏನೇನೋ ನಡ್ಸಕ್ಕೆ ಹೋಗ್ಬೇಡ್ರಿ ನೀವು. ಅತ್ಯಾರ, ಇದೇನಾರ ನಮ್ಮ ಅಪ್ಪನ ಮನೆ ಆಗಿದ್ದಿದ್ರ ಇಲ್ಲಿ ನಡೀತಾ ಇದ್ದಿದ್ದ ಬೇರೆ ಇತ್ತು ಅಂದಂಗ. ಇದು ನಿಮ್ಮ ಅಪ್ಪನ ಮನೆನೂ ಅಲ್ಲ ರೀ ಅತ್ಯಾರ, ಇದು ನಮ್ಮ ಅವನ ಮನೆ ಐತಿ. ಹಂಗ ಇದು ನಮ್ಮ ಮನೆನೂ ಐತ್ರಿ. ನೀವು ಒಂದು ಕಾಲದಾಗ ಈ ಮನೆಗೆ ಸೊಸೆಯಾಗಿನ ಬಂದಿರಿ ಅನ್ನೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಏನ್ಲೇ, ಏನು ದೊಡ್ಡದಾಗಿ ಮಾತಾಡಕೊಂತ ಬಿಟ್ಟಿರಿ? ನಮ್ಮ ಅಪ್ಪನ ಬಗ್ಗೆ ಮಾತಾಡೋಷ್ಟು ದೊಡ್ಡಕ್ಕೆ ಆಗ್ಬಿಟ್ಟೇನ ನೀನು? ಮತ್ತು ನೀವು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ನಿಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತೀನಿ. ನಿಮಗೆ ಹೆಂಗೆ ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದ ತಕ್ಷಣ ಕೆಳಗಿಂದ ಮೇಲಕ್ಕೆ ಹೆಂಗೆ ಉರಿಯಾಕೆ ಕುಂತು ಬಿಡ್ತೀನಿ ನೋಡ್ರಿ, ಹಂಗೆ ನಮಗೂ ನಮ್ಮ ತವ್ರ ಮನೆ ಬಗ್ಗೆ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಮಗೂ ಹಂಗೆ ಉರಿತೈತ್ರಿ ಅತ್ಯಾರ. ಮಾತಾಡೋದು ಏನಿದ್ರು ನಮ್ಮ ಬಗ್ಗೆ ಮಾತಾಡ್ರಿ, ಇಲ್ಲಿ ಏನು ನಡಿಬೇಕು ಅದ್ರ ಬಗ್ಗೆ ಮಾತಾಡ್ರಿ. ಸುಮ್ಮನೆ ನಮ್ಮ ತವ್ರ ಮನೆ ಬಗ್ಗೆ, ನಮ್ಮ ತವ್ರ ಮನೆ ಕಡೆಯವ್ರ ಬಗ್ಗೆ ಎಲ್ಲ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ಈಗ ಏನು ಬೇಕು, ಏನಾಗೈತಿ ಅನ್ನೋದನ್ನ ಹೇಳ್ರಿ, ಅಷ್ಟು ಸಾಕು. ಏನತ್ಗೆಮ್ಮ ನೀವು ನಮ್ಮ ಅವ್ಗ ಹಿಂಗೆ ಮಾತಾಡ್ತಿರಲ್ಲ ಬಾಯಿಗೆ ಬಂದಂಗೆ? ಹಿರಿಯರು ಅನ್ನೋದು ಏನು ಇಲ್ಲನೇ ಇಲ್ಲ ಬಿಡ್ರಿ ನಿಮಗಂತೂ. ಏ ಸುಬ್ಬಮ್ಮ, ಬಂದ್ಬಿಟ್ಲು ದೊಡ್ಡದಾಗಿ ಹೇಳಾಕ. ನಿನಗೈತಾನೆ ಹಿರಿಯರು ಅಂತ ಅನ್ನೋದು? ಒಂದಿನಾರ ಅತ್ತಿಗೆಮ್ಮ ಅಂತ ಚಂದನ ತಂಗ ಪ್ರೀತಿಯಿಂದ ಮಾತಾಡೇನೆ ನಮ್ಮ ಜೊತೆ? ನಮಗೆ ಏನಾರು ಕೆಲಸ ಮಾಡೋ ಮುಂದೆ ಒಂದಿನಾರ ಬಂದು ಅತ್ತಿಗೆಮ್ಮ ಇಷ್ಟು ಎಲ್ಲ ಕೆಲಸ ನೀವು ಒಬ್ಬರ ಏನು ಮಾಡ್ತೀರಿ, ಇಬ್ಬರ ಹಾಕಿರಿ ಮಾಡಕ್ಕೆ, ನಾನು ಬಂದು ಏನಾರು ಸಹಾಯ ಮಾಡ್ತೀನಿ ತಡ್ರಂತ ಒಂದಿನಾರ ಬಂದೇನು? ಏನು ಹಿರಿಯರಂತ ನಮಗೇನು ಬೆಲೆ ಕೊಟ್ಟಿದ್ದೀನಿ ನೀನು? ಸುಮ್ಮನೆ ಬಾಯಿ ಮುಚ್ಕೊಂಡು ಹಿಂದಕ್ಕೆ ನಿಂತ್ಕೊಂಡಿರು, ಇಲ್ಲ ಅಂದ್ರೆ ಮತ್ತೆ ನಾನು ಏನು ಮಾತಾಡ್ತೀನಿ ನನಗೆ ಗೊತ್ತಿರಲ್ಲ ನೋಡು. ಮತ್ತೆ ನಾಳೆ ನೀನು ಮದುವೆಯಾಗಿ ಹೋಗಿದಲ್ಲ, ಅವಾಗ ನೀನು ಹೆಂಗೆ ಗಂಡನ ಮನೆಯಾಗ ಬಾಳೆ ಮಾಡ್ತೀನಿ ಅನ್ನೋದನ್ನು ನಾನು ನೋಡ್ತೀನಿ. ಈಗಲೇ ಏನಿಲ್ಲ ಎಂತಿಲ್ಲ ಈ ನಮ್ಮನೆ ಹಾರಾಡಕೊಂತಿದ್ದೀನಿ ನೀನು. ನಿನಗೆ ಹಿರಿಯರು ಅನ್ನೋದಿಲ್ಲ. ಇನ್ನು ನಾವರೇನೋ ಯೋಚನೆ ಮಾಡಿ ಮಾತಾಡ್ತೀವಿ, ದೊಡ್ಡದಾಗಿ ಹೇಳಕ್ಕೆ ಬಂದುಬಿಡ್ಲ ನಮಗೆ ಬುದ್ಧಿವಾದನ. ನೀನು ಬುದ್ಧಿವಾದನ ಚಂದನ ತಂಗ ಕಲ್ತ್ಕೋ, ಆಮೇಲೆ ಬೇರೆಯವ್ರಿಗೆ ಹೇಳಕ್ಕೆ ಬರಂತಿ ಅಂತ. ಲೇ, ನನ್ನ ಮಗಳ ವಿಷಯದಾಗ ನೀವು ಯಾರು ಎಂಟ್ರಿ ಆಗಕ್ಕೆ ಹೋಗ್ಬೇಡ್ರೆ. ನನ್ನ ಮಗಳಿಗೆ ಏನು ಎತ್ತ ಹೆಂಗೆ ಇಡಬೇಕು, ಹೆಂಗೆ ಕಲಿಸ್ಬೇಕು, ಹೆಂಗೆ ಬುದ್ಧಿವಾದ ಹೇಳಬೇಕು ಅನ್ನೋದೆಲ್ಲ ನನಗೆ ಚಂದನ ತಂಗ ಗೊತ್ತೈತಿ. ನಿಮ್ಮಿಂದ ಆಕೆ ಕಲಿಯೋವಂಥ ಅವಶ್ಯಕತೆ ಏನಿಲ್ಲ. ಮೊದಲು ಇಲ್ಲಿ ನನ್ನ ತಾಲ್ ಮಾತಾಡ್ರಿ. ಅತ್ಯಾರ, ನಿಮ್ಮ ಮಗಳು ಸುಮ್ಮನೆ ನಮ್ಮ ತಂಟೆಗೆ ಬಂದಿದ್ದಕ್ಕೆ ಸವಿತಾ ಆಕೆಗೆ ಮಾತಾಡಿದ್ದು. ಇಲ್ಲ ಅಂದ್ರೆ ನಿಮ್ಮ ಮಗಳ ತಂಟೆಗೆ ನಾವು ಹೋಗೋದೇ ಇಲ್ಲ. ಈಗ ಮೊದಲು ಏನು ವಿಷಯ ಅನ್ನೋದನ್ನು ಹೇಳ್ರಿ, ಇಲ್ಲ ಸುಮ್ಮನೆ ಹಿಂಗೆ ಮಾತು ಮುಂದರ್ಸ್ಕೊಂಡು ಹೋಗಂಗಿದ್ರೆ ನಾವು ಬೇರೆ ಕಡೆ ಹೋಗ್ತೀವ್ರಿ. ನಮಗೆ ಕೆಲಸ ಭಾಳ ಅದಾವೆ. ನಾವೇನು ಈ ಮನ್ಯಾಗ ಖಾಲಿ ಏನು ಕುತ್ಕೊಂಡಿಲ್ಲ ಅಂದ್ರೆ ನಾನು ಖಾಲಿ ಕುತ್ಕೊಂಡಿನ ಅಂತ ಹೇಳಕ್ಕೆ ಕುಂತೀರೇನ ನೀವಿಬ್ರು? ಅದನ್ನು ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಂದ್ರೆ ಅತ್ತರ, ಮತ್ತು ದಿನ ನೀವು ಖಾಲಿನ ಕುತ್ಕೊಂಡಿರ್ತೀರಿ ಮನ್ಯಾಗ, ಮತ್ತೇನಾದ್ರು ಕೆಲಸ ಬಗ್ಸಿ ಮಾಡ್ತೀರನ? ಎಷ್ಟರ ಮಾತಾಡ್ತಿರ್ಲಿ ನೀವು ನನ್ನ ಬಗ್ಗೆನ? ಸವಿ, ನೀನು ಸುಮ್ಮನೆ ಅದೇನೇ ನಾನು ಕೆಲಸ ಕೊಟ್ಟೇನು ನೋಡು, ಅದನ್ನು ಮಾಡು. ಸುಮ್ಮನೆ ಇಲ್ಲಿ ಒದರಾಡಿ ಸುಮ್ಮನೆ ಮನ್ಯಾಗ ದಿನ ಒಂದಕ್ಕೂ ಜಗಳ ಆಗೋದು ನಮ್ಗೆ ಸರಿ ಅನ್ಸಂಗಿಲ್ಲ. ನೀನು ಕೆಲಸ ಏನೈತೆ ನೋಡು, ಅಷ್ಟು ಸುಮ್ಮನೆ ಮಾಡಿ ನೀನು. ಅದು ಸರಿನಾ, ಕೆಸರನ್ನ ಕಲ್ಲು ಒಗದ್ರೆ ಉಪಾಸ ನಮಗೆ ಸಿಡಿತೈತದ. ಲಲಿತಾ, ಇದು ಉಕ್ಸ್ ಖಾಲಿ ಹಾಕಿ ಬಂದಾವ ನೋಡ. ಈ ಸಲ ಪ್ಯಾಟಿಗೆ ಹೋದ್ರೆ ತರ್ಸಕ್ಕೆ ನೆನಪು ಮಾಡಿ ನೋಡು. ಅಯ್ಯ, ಖಾಲಿ ಹಾಕಿ ಬಂದ್ಬಿಟ್ಟವನ. ನಾನು ಮೊನ್ನೆ ಹೇಳ್ಬೇಕಂದೆ ನೋಡ, ಮರ್ತ ಬಿಟ್ಟೆ ಯಾವುದೋ ಗುಂಗ್ನಾಗ. ಅಯ್ಯೋ ಹೌದಾ, ಮೊದಲು ಉಕ್ಸ್ ತರಿಸ್ಬೇಕಂಗಂದ್ರೆ ಬ್ಲೌಸ್ ಭಾಳ ಅದಾವ ಉಕ್ಸ್ ಹಚ್ಚವು. ಅಯ್ಯೋ ದೇವ್ರಿ, ಇವತ್ತು ಇವ್ರು ಮಾರ್ಕೆಟ್ಗೆ ಹೋಗ್ಕಾರ, ನೀ ಏನಕ್ಕೆ ಕೇಳಂತಡಿ. ಮಾರ್ಕೆಟ್ಗೆ ಪ್ಯಾಟಿ ಕಡೆ ಹೋದ್ರಂದ್ರೆ ತೊಗೊಂಬರಕ್ಕೆ ಹೇಳಿದ್ರಾತ. ಲೇ, ನನ್ನ ಪಿತ್ತ ನೆತ್ತಿಗೇರಾಕ ಬಿಡಬೇಡ್ರ ನೀವು. ಮೊದಲು ನಾನು ಇಲ್ಲಿ ಏನು ಮಾತಾಡ್ಕೊಂತೀನಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಮ ಪಾಡಿ ನೀವು ಏನೇನೋ ಮಾತಾಡ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ. ಹೌದು, ಈ ಸಲ ಪ್ಯಾಟಿಗೆ ಹೋದಾಗ ನಾನು ಒಂದು ಸ್ವಲ್ಪ ಇವು ಹೇರ್ಪಿನ್ ಇವು ತರ್ಪಿನ್ ಅವೆಲ್ಲ ತರಿಸ್ಬೇಕಾಗೈತಲ್ಲ ಲಲಿತವ, ಎಲ್ಲ ಖಾಲಿ ಆಗೋಗ್ಬಿಟ್ಟವ. ಅವು ಹೇರ್ಪಿನ್ ಅಂತೂ ಮೊನ್ನೆ ಇದಕ್ಕೆ ಟ್ರಿಪ್ಪಿಗೆ ಹೋದಾಗ ಅವಾಗೆಲ್ಲ ಒಂದೊಂದು ಕಡೆ ಕಳ್ಕೊಂಡು ಹೋಗ್ಬಿಟ್ಟವು. ಹಾಗಾಗಿ ನೋಡ್ಬೇಕು, ಒಂದು ಸ್ವಲ್ಪ ನಾನು ಹೇರ್ಪಿನ್ ಪಿನ್ನರ ತರಿಸ್ತೀನಿ. ಲೇ, ಮಾತಾಡ್ತೀರ ಏನಿಲ್ಲಲ್ಲೇ ನೀವು? ಏನು ಬೇಕ್ರಿ ಅತ್ತೀರ ನಿಮ್ಗೆ? ಎದಕ್ಕೆ ಹಿಂಗೆ ಒದ್ರಾಡಕೊಂತೀರಿ ಒಂದೇ ಸಮನ? ತಿಂದಿರೋದನ್ನು ಅರಗಿಸ್ಕೊಳಕ್ಕೆ ಕೆಲಸ ಯಾವುದೂ ಇಲ್ಲ, ಅದಕ್ಕೆ ಇಲ್ಲಿ ನಮ್ಮ ಮುಂದೆ ಬಂದು ನಾಯಿ ಒದ್ರದಂಗೆ ಒದ್ರಾಡ್ಕೊತಾರೆ. ಮನ್ಯಾಗ ನಾಷ್ಟ ಎದಕ್ಕೆ ಮಾಡಿಲ್ಲ, ಒಂದು ಕಪ್ ಚಹಾ ಕೂಡ ಮಾಡಿಲ್ಲ. ಬೆಳಗಲೆ 10 ಗಂಟೆ ಆಗ ಬಂತು, ಇನ್ನೂ ಆದ್ರೂ ಒಂದು ಕಪ್ ಚಹಾ ತಂದು ಕೊಟ್ಟಿಲ್ಲ, ನಾಷ್ಟ ಮಾಡಿಲ್ಲ. ನಾವೇನು ಮನ್ಯಾಗ ಉಪವಾಸ ಇರ್ಬೇಕಂತ ಮಾಡಿಲ್ಲ ನೀವು? ಸವಿ, ಹೊಲಿ ನೀನು. ನಾನು ನಿಮ್ಮಿಬ್ಬರ ಜೊತೆನ ಮಾತಾಡಕ್ಕೆ ಕುಂತಿದ್ದು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಮನ್ಯಾಗ ನಾಷ್ಟ ಎದಕ್ಕೆ ಏನು ಮಾಡಿಲ್ಲ? ನಾಷ್ಟ ಮಾಡಿಲ್ಲ, ಚಹಾ ಮಾಡಿಲ್ಲ, ಏನೂ ಮಾಡಿಲ್ಲಲ್ಲ, ಎದಕ್ಕೆ? ಅತ್ತರ
ನಾವಿನ ಮೇಲೆ ಮನ್ಯಾಗ ಅಡಿಗೆ ಚಾ ಅದೇನು ಮಾಡಂಗಿಲ್ಲ ರೀ. ನಮ್ಮ ಪಾಡಿಗೆ ನಾವು ದುಡಿಯೋಕೆ ಚಲೋ ಮಾಡ್ತೀವಿ ರೀ ಅಷ್ಟೇ. ಮನೇನ ಕೆಲಸ ಏನೇ ಇದ್ರೂ ಹೆಂಗೆ ನೀವು ನಿಮ್ಮ ಮಗಳ ಮನ್ಯಾಗ ಖಾಲಿನಾದಿರಲ್ಲ, ನೀವ ಮಾಡಿಬಿಡ್ರಿ. ಏನ ನಾವು ಮಾಡ್ಬೇಕಾ? ಇನ್ನೂ ಒಂದು ಸ್ವಲ್ಪ ದಿನ ಅಷ್ಟೇ ರೀ ಅತ್ತೆರ. ಆಮೇಲೆ ಹೆಂಗೋ ನಿಮ್ಮ ಮುದ್ದಿನ ಸೊಸಿ ರೊಕ್ಕದ ಸೊಸಿ ಬರ್ತಾಳಲ್ಲ, ಅಕ್ಕಿ ಮಾಡ್ತಾಳಂತ. ಅಲ್ಲಿ ತನಕ ನೀವು ನಿಮ್ಮ ಮಗಳು ಮಾಡ್ರಿ ಅಡಿಗೆನ. ಆಕಿ ಎದಕ್ಕೆ ಮಾಡ್ಬೇಕು? ಆಕಿ ಈ ಮನೆಗೆ ಬಂದಮೇಲೆ ರಾಣಿ ರಾಣಿ ಇದ್ದಂಗೆ ಇರ್ತಾಳೆ. ಆಕಿಗೆ ಮನೇನ ಕೆಲಸ ಅಡಿಗೆ ಕೆಲಸ ಮಾಡೋ ಅಂಥದ್ದು ಹರ್ಕತ್ ಏನು ಬಿದ್ದಿಲ್ಲ ಆಕಿಗೆ. ಆಕಿ ಕೈಯಾಗ ರೊಕ್ಕದವು. ರೊಕ್ಕ ಕೊಟ್ರೆ ಹಂಗೆ ಆಳು ಕ್ಯೂ ಹಚ್ಚಿರ್ತಾರ ಆ ಹುಡುಗಿ ಮುಂದೆ. ನನ್ನ ಸೊಸಿ ಮುಂದೆ ಆಳುಗಳು ಸಾಲ ಕ್ಯೂ ಹಚ್ಚಿರ್ತಾರ. ಹಂಗೆ ಅವರ ಬಂದು ಮಾಡಿ ಹೋಗ್ತಾರ. ಅಡಿಗೆ ಮಾಡುವಂಥ ಕರ್ಮ ನನ್ನ ಸೊಸಿಗೇನು ಬಂದಿಲ್ಲ, ಅದನ್ನು ಮೊದಲು ತಿಳ್ಕೊರಿ. ನಮಗೂ ಅಡುಗೆ ಮಾಡುವಂಥ ಕರ್ಮ ಏನು ಇಲ್ಲ ಬಿಡ್ರಿ ಅಂತೀರ. ನಾವು ಇನ್ಮೇಲೆ ಅಡುಗೆ ಮಾಡಂಗಿಲ್ಲ ರೀ. ಯಾಕಂದ್ರೆ ಮನ್ಯಾಗ ಅಡುಗೆ ಕೆಲಸ ಎಲ್ಲನೂ ಮಾಡಿ ಮತ್ತು ನಿಮ್ಮ ಹತ್ರ ಅನ್ಸ್ಕೊಳೋದಕ್ಕಿಂತ ಏನು ಮಾಡ್ಲಾರ್ದ ಅನ್ಸ್ಕೊಳೋದು ಚಲೋ ಅಲ್ಲನ್ರಿ ಅಂತೀರ. ಅದಕ್ಕೆ ಇನ್ಮೇಲೆ ನಾವು ಈ ಮನೆ ಕೆಲಸ ಅಡುಗೆ ಕೆಲಸ ಇದನ್ಯಾವುದನ್ನು ಮಾಡಂಗಿಲ್ಲ ರೀ ಅಂತೀರ. ನಮ್ಮ ಪಾಡಿಗೆ ನಾವು ಹೊಲಿಯಾಕೆ ಚಲೋ ಮಾಡಿಬಿಡ್ತೀವಿ. ನಮ್ಮ ಪಾಡಿಗೆ ನಾವು ದುಡಿಯಾಕೆ ಚಲೋ ಮಾಡ್ತೀವಿ ರೀ ಅಂತಾರೆ. ನಾವು ದುಡಿದ ಮೇಲೆ ರೊಕ್ಕ ಬಂದಮೇಲೆ ಬೇಕಾದ್ರೆ ನಾವು ಆಮೇಲೆ ಆಡಿಟ್ಕೋತೀವಂತ. ಹೌದಿಲ್ಲ ಲಲಿತಾ? ನಾವು ದುಡಿದ್ವಿ ಅಂದ್ರೆ ನಮ್ಮ ಕೈಯಾಗೂ ರೊಕ್ಕ ಬರ್ತಾವು. ರೊಕ್ಕ ಬಂತಂದ್ರೆ ನಾವು ಆಡಿಡ್ಬೋದು. ನಕಲಿ ಮಾಡಕೊಂತೀರ ನೀವಿಬ್ರು? ನೀವಿಬ್ರು ಜೀವನ ಪೂರ್ತಿ ದುಡಿದ್ರೂ ನನ್ನ ಸೊಸಿದು ಒಂದು ದಿನದ ಖರ್ಚಿಗೆ ಸಮ ಆಗಿರಲ್ಲ. ನೆನ್ಪಿಟ್ಕೋರಿ. ನನ್ನ ಸೊಸಿ ಹೆಸರಿಗೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಆಸ್ತಿ ಐತಿ ಗೊತ್ತನ? ನಿಮ್ಮ ಹೆಸರಿಗೂ ಐತಿ. ಒಂದು ಕಾಸು ಏನದು, 1 ರೂಪಾಯಿ ಬೆಲೆಗೂ ಕಿಮ್ಮತ್ತಿಲ್ಲ ನಿಮ್ಮ ಜೀವನ. ಮತ್ತೆ ಹೇಳಕ್ಕೆ ಬಂದುಬಿಟ್ರೆ ಇಲ್ಲಿ ಎದ್ದು ಮೊದಲು ಅಡುಗೆ ಮಾಡಿ ನಡ್ರಿ, ಇಲ್ಲಿ ಕುಂತು ಬಿಟ್ರೆ ಹೊಲ್ಕೊಂತ. ಅಯ್ಯೋ ಅತ್ಯಾರ, ಇರ್ಲಿ ಬಿಡ್ರಿ. ನಮ್ಮ ಹೆಸರಿಗೆ 1 ರೂಪಾಯಿ ಇಲ್ಲ ಅಂದ್ರೆ ಏನಾಯ್ತು? ನಾವು ಸ್ವಂತ ದುಡ್ದು ನಮ್ಮ ಕೈಯಾಗ ನಾವು ರೊಕ್ಕ ಇಟ್ಕೋತೀವಿ. ನಮ್ಮಪ್ಪ ನಮ್ಮವ್ವ ದುಡ್ದಿದ್ದು ರೊಕ್ಕದಾಗ ನಾವು ಮಜಾ ಮಾಡಂಗಿಲ್ಲ ರೀ. ನಾವು ಸ್ವಂತ ದುಡ್ದು ನಮ್ಮ ರೊಕ್ಕದಾಗ ನಾವು ಮಜಾ ಮಾಡ್ತೀವಿ ರೀ ಅತ್ಯಾರ. ಅಮ್ಮಾರ ಕುತ್ಕೋಬರ್ರಿ ಇಲ್ಲಿ ಮ್ಯಾಲೆ. ಅಡಿ ಅಂದ್ರೆ ಕುತ್ಕೋಬರ್ರಿ ನೀವು ಆ ಕಡೆ. ಇಲ್ಲ ರೀ ಅತ್ಯಾರ, ನಾನು ಸ್ವಲ್ಪ ಹೊಲದ ಕಡೆ ಹೋಗ್ಬೇಕು, ಕೆಲಸ ಅದಾವು. ಇಬ್ರು ಚಲೋ ಟೈಮಿಗೆ ಬಂದಿರಿ. ಮೊದಲನೇ ಸಲ ಕರೆಕ್ಟ್ ಟೈಮಿಗೆ ಬಂದಿರಿ. ಮೊದಲು ನಿಮ್ಮಿಬ್ರು ಸೊಸೆಯರಿಗೆ ಬುದ್ಧಿ ಹೇಳ್ತೀರಾ ಏನಿಲ್ಲ ನೀವು? ಅಮ್ಮಾರ ನಾಷ್ಟ ಮಾಡಿದ್ರಿಲ್ಲ ನೀವು? ಚಾಗಿ ಕುಡಿದ್ರಿಲ್ಲ? ಕೇಳ್ಬೇಯವ್ವ ಕೇಳ. ಎಲ್ಲಿ ಏನು ಮಾಡಿಟ್ಟಿರಿ ಅಂತ ನಾಷ್ಟ ಮಾಡ್ಬೇಕು, ಎಲ್ಲಿ ಚಾ ಮಾಡಿಟ್ಟಿರಿ ಅಂತ ಚಾ ಕುಡಿಬೇಕು ನಾನಂತ ಕೇಳ್ದೆ. ಮನ್ಯಾಗ ಅಡಿಗೆ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಚಾ ಮಾಡಿಲ್ಲ, ವಯಸ್ಸಾದಾರ ಅದೀರಿಲ್ಲ ನೀವು. ನಮಗೆ ಹೋಗ್ಲಿ, ನಿಮಗರ ಏನಾರ ಮಾಡಾರನ್ನ ಅವ್ರು ಕೇಳ್ರಿ. ಇಷ್ಟು ದಿನ ಎಷ್ಟು ವಯಸ್ಕೊಂಡ್ ಬರ್ತಿದ್ರಲ್ಲ ಈ ಇಬ್ರು ಸೊಸೆಯರನ್ನ ಕೇಳ್ರಿ. ಮನ್ಯಾಗ ಏನು ಅಡಿಗೆ ಮಾಡಾರಂತ ಕೇಳ್ರಿ. ಹಂಗ ನೀವು ಏನು ತಿನ್ಬೇಕನ್ನೋದನ್ನ ಕೇಳ್ರಿ. ಲೇ ಒಂದು ನಿಮಿಷ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀಯನ? ಎದಕ್ಕೆ ಒಂದೇ ಸಮನೆ ಒದ್ರಾಕೊಂತ ಬಿಟ್ಟಿದಿ? ಅಕ್ಕಿ ಕೇಳಿರೋದು ನನಗೆ, ಉತ್ತರ ಕೊಡ್ಬೇಕಾಗಿರೋದು ನಾನು. ನಡಕ್ಕೆ ನೀನೇದಕ್ಕೆ ಒದ್ರಾ ಕುಂತಿದ್ದಿ? ಹ್ಞೂನವ್ವ, ಹೊಟ್ಟೆ ತುಂಬ ನಾಷ್ಟ ಮಾಡಿದೆ ನೋಡಿ ಇವತ್ತಂತೂ ಭಾಳ ದಿನ ಆದಮೇಲೆ. ಅದು ಅಲ್ಲದೆ ಇವತ್ತು ಚಾನರು ಎಷ್ಟು ಮಸ್ತ್ ಮಾಡಿದ್ರ ಅಯ್ಯವ್ವ ನೀವು. ಯಾರು ಮಾಡಿದ್ರಿ ಚಾನ? ತಲೆ ದಿಮ್ಮ ಅನ್ನ ಕುಂತಿತ್ತವ ನಂದಂತೂ. ನಿನ್ನಿಂದ ಚಾ ಕುಡಿಯೋದ ತಡ ತಲೆ ದಿಮ್ ಅನ್ನೋದೆಲ್ಲ ಹೋಗಬಿಡ್ತು ನೋಡು. ಅತ್ಯಾರ ಚಾನ ಲಲಿತವನ ಮಾಡಿದ್ಲು, ಅಕ್ಕಿನಲ್ಲನ್ರಿ ಚಾ ಮಾಡೋದು. ಹೌದನ? ಭಾರಿ ಮಸ್ತ್ ಆಗ್ಬಿಟ್ಟಿತ್ತವ ಲಲಿತವ. ಚಾ ಮಾತ್ರ ಎಷ್ಟು ಮಸ್ತ್ ಆಗಿತ್ತಂದ್ರೆ ನನಗಂತೂ ಚಾ ಇನ್ನೂ ಕುಡಿಬೇಕನ್ಸಿತ್ತು ನೋಡು. 2 ಕಪ್ ಚಾ ಕುಡ್ದೀನಿ ಇವತ್ತು. ಏನ್ ಬಿ ಏನು ಹೇಳಾಕುಂತಿದ್ದಿ ನೀನು? ಹ್ಞೂನವ ಲಲಿತವ, ನನಗೂ ಅಷ್ಟ ತಲೆ ದಿಮ್ಮನ್ನ ಕುಂತ್ಬಿಟ್ಟಿತ್ತು. ಇವತ್ತು ಚಾ ಕುಡಿದ್ಮೇಲೆ ತಲೆ ನೋವೆಲ್ಲ ಹೋಗಿ ನಿಚ್ಚಳ ಆದೆ ನೋಡವ. ಅದಕ್ಕೆ ಸೀದಾ ಹೊಲಕೊಂಟಿದ್ದೆ ನೋಡಿ ನಾನೀಗ. ಅಯ್ಯೋ ಮಾವರ, ನಾವು ಹೆಂಗಾಗೈತೆ ಏನ ನಾಷ್ಟ ಚಾ ಅಂತ ಅನ್ಕೊಂಡಿದ್ವಿ. ಒಟ್ನಾಗ ನಿಮ್ಗೆ ಇಷ್ಟ ಆತಲ್ಲ ಅಷ್ಟ ಸಾಕು ಬಿಡ್ರಿ. ಮತ್ತೇನಾರು ಮಾಡ್ಕೊಡಂತೇನ್ರಿ ಮಾವರ? ಅಮ್ಮರ ನಿಮಗೆ ಏನಾರು ಮಾಡ್ಕೊಡಂತೇನ್ರಿ? ಬೇಡವ, ನಂಗಂತೂ ಏನು ಬೇಡ. ಹೊಟ್ಟಿ ಫುಲ್ಲಾಗಿ ಚಾನು ಕುಡ್ದಿಲ್ಲ, ಮಸ್ತ್ ಹೊಟ್ಟಿ ಎಲ್ಲ ತುಂಬಿ ಈಗ ಕೆಲಸ ಮಾಡೋಕೆ ತಯಾರಾಗ್ಬಿಟ್ಟು ರೆಡಿ ಆಗ್ಬಿಟ್ಟಿನಿ. ಈಗ ನಾನು ಸೀದಾ ಹೊಲಕ್ಕೆ ಹೋಗಿನವ. ಹೊಟ್ಟಿ ಗಿಟ್ಟಿ ಎಲ್ಲ ಫುಲ್ ತುಂಬೈತಿ. ನಂಗೆ ಈಗ ಏನು ಬೇಡ, ಸಂಜೆ ತನಕ ಏನು ಬೇಡ ಅನ್ಸೈತೆ ನನಗಂತೂ. ಹ್ಞೂನವ್ವ, ನನಗೂ ಅಷ್ಟೇ ಹೊಟ್ಟಿ ಫುಲ್ ಆಗ್ಬಿಟ್ಟೈತಿ. ನಾಷ್ಟ ಮಾಡಿ ಚಾ ಕುಡ್ದಲ್ಲ, ಏನು ಬೇಡ ಈಗ. ಅಂದಂಗ ನೀವಿಬ್ರು ನಾಷ್ಟ ಮಾಡಿದ್ರಿಲ್ಲವ? ನಿಮ್ಮ ಗಂಡಂದ್ರೆ ಅವರು ನಾಷ್ಟ ಮಾಡಿದ್ರಿಲ್ಲ? ಏನು ಉಪವಾಸ ಅದೀರ? ಆಗಲೇ 10 ಗಂಟೆ ಮೇಲೆ ಆಗಕ್ಕೆ ಬಂತು. ಹ್ಞೂ ರೀ ಅತ್ತಾರ, ನಮ್ಮದು ನಾಷ್ಟ ಆಯ್ತು. ಅವರು ನಾಷ್ಟ ಮಾಡಿ ಚಾ ಕುಡ್ದು ಅವರು ಹೊಲಕ್ಕೆ ಹೋದ್ರಿ. ಎಷ್ಟು 8 ಗಂಟೆ ಆಗಿದ್ರೆ ಅವಾಗ ಹೊಲಕ್ಕೆ ಹೋದ್ರು ಅವರು. ಇವತ್ತೇನೋ ಹೊಲ್ದಾಗ ಕೆಲಸ ಐತಂತಂದು ಲಘುನ ಹೋದ್ರು. ನಾವು ಅಷ್ಟೇ ಲಘುನ ಕೆಲಸ ಆಗೈತಲ್ಲ, ನಾಷ್ಟ ಮಾಡಿ ನಾವು ಹೊಲ್ಕೊಂತ ಕುಂತೀವಿ ನೋಡ್ರಿ.